ಹಲೋ, ಈ ಮಾಯಿಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಸಿನಿಮಾ ಅಂದರೆ ಬಣ್ಣದ ಲೋಕ. ಇಲ್ಲಿ ಕಲಾವಿದರು ತಮ್ಮ ನಟನೆಯಿಂದ ಜನರೆಲ್ಲರನ್ನ ರಂಜಿಸ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬಣ್ಣದ ಲೋಕದ ಮೇಲೆ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ. ಅದು ಬೇರೆ ಯಾವುದೂ ಅಲ್ಲ, ಕೆಲವು ಮಾಧ್ಯಮಗಳ ಇನಾಪ್ರಾಪ್ರಿಯೇಟ್ ಕ್ಯಾಮ್ರಾ ಲೆನ್ಸ್. ಒಬ್ಬ ನಟಿ ಸಾರ್ವಜನಿಕವಾಗಿ ಕಾರ್ಯಕ್ರಮಕ್ಕೆ ಬಂದಾಗ ಕ್ಯಾಮ್ರಾಗಳು ಆಕೆಯ ಮಾತನ್ನು ಅಥವಾ ನಟನೆಯನ್ನು ಸೆರೆ ಹಿಡಿಯುವ ಬದಲು ಆಕೆಯ ದೇಹದ ಭಾಗಗಳನ್ನು ಅಸಭ್ಯವಾಗಿ ಝೂಮ್ ಮಾಡ್ತಾ ಇವೆ. ಈ ಅಸಹ್ಯಕರ ಬೆಳವಣಿಗೆ ವಿರುದ್ಧ ಈಗ ಇಡೀ ಕನ್ನಡ ಚಿತ್ರರಂಗದ ನಟಿಯರು ಒಟ್ಟಾಗಿ ಸಿಡಿದೆದ್ದಿದ್ದಾರೆ. ಇದು ಕೇವಲ ಒಬ್ಬಿಬ್ಬರ ನೋವಲ್ಲ, ಇದು ಇಡೀ ಸ್ತ್ರೀ ಕುಲದ ಗೌರವದ ಪ್ರಶ್ನೆ. ಮೋಹಕತಾರೆ ರಮ್ಯಾ, ರಕ್ಷಿತಾ ಪ್ರೇಮ್, ಸಪ್ತಮಿ ಗೌಡ, ಅನುಪಮ ಗೌಡ, ನಮ್ರತಾ, ಚೈತ್ರ ಆಚಾರ್, ಅಮೃತ ಅಯ್ಯಂಗರ್ ಹೀಗೆ ಸಾಲು ಸಾಲು ನಟಿಯರು ಎಂದು ಒಂದು ಲೈನ್ ಆಫ್ ಡೀಸೆನ್ಸಿ ಎಳೆದಿದ್ದಾರೆ. ಅವರ ಅಧಿಕೃತ ಹೇಳಿಕೆ ಹೀಗಿದೆ ನೋಡಿ. ಚಿತ್ರರಂಗದಲ್ಲಿರುವ ಮಹಿಳೆಯರಾಗಿ ಈ ಗಂಭೀರ ಸಮಸ್ಯೆಯನ್ನು ಎದುರಿಸಲು ನಾವು ಒಟ್ಟಾಗಿ ನಿಂತಿದ್ದೇವೆ. ಸಾರ್ವಜನಿಕವಾಗಿ ನಮ್ಮ ಕಲೆಗಿಂತ ಹೆಚ್ಚಾಗಿ ನಮ್ಮ ದೇಹದ ಮೇಲೆ ಅನಾವಶ್ಯಕವಾಗಿ ಝೂಮ್ ಮಾಡಿ ಪ್ರಸಾರ ಮಾಡುವ ಘಟನೆಗಳು ಪುನಃ ನಡೆಯುತ್ತಿವೆ. ಇದು ಅಸಭ್ಯ, ಅವಮಾನಕಾರಿ ಮತ್ತು ಕಂಪ್ಲೀಟ್ಲಿ ಅನ್ಎಕ್ಸೆಪ್ಟೆಬಲ್. ನಾವು ಇಲ್ಲಿ ನಮ್ಮ ಕಲೆಗಾಗಿ ಮತ್ತು ಸಿನಿಮಾಕ್ಕಾಗಿ ಬಂದಿದ್ದೇವೆ. ಇದನ್ನು ನಾವು ಇನ್ನು ಮುಂದೆ ಸಹಿಸೋದಿಲ್ಲ ಎನ್ನುವಂತಹ ಪೋಸ್ಟನ್ನು ನಟಿಯರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಸ್ಟೋರಿ ಹಾಕ್ತಾ ಇದ್ದಾರೆ. ಇದು ಕೇವಲ ನಮ್ಮಲ್ಲಿ ಮಾತ್ರ ನಡೆಯುತ್ತಿರುವ ಸಮಸ್ಯೆ ಅಲ್ಲ, ಆದರೆ ನಾವು ಎಲ್ಲಿ ಎಡವ್ತಾ ಇದ್ದೇವೆ ಎನ್ನುವುದಕ್ಕೆ ಗ್ಲೋಬಲ್ ಐಕಾನ್ ಪ್ರಿಯಾಂಕಾ ಚೋಪ್ರಾ ಅವರು ಈ ಹಿಂದೆ ನೀಡಿದ್ದ ಒಂದು ಕಿವಿ ಮಾತು ಇಲ್ಲಿ ನನಗೆ ನೆನಪಾಗ್ತಾ ಇದೆ. ಪ್ರಿಯಾಂಕಾ ಚೋಪ್ರಾ ಅವರು ಅಂತಾರಾಷ್ಟ್ರೀಯ ರೆಡ್ ಕಾರ್ಪೆಟ್ ಮೇಲೆ ನಡೆದಾಗ ಆಯ ತಪ್ಪಿ ಬಿದ್ದುಬಿಡ್ತಾರಂತೆ. ಆವಾಗ ಅಲ್ಲಿರುವಂತಹ ಎಲ್ಲ ಕ್ಯಾಮ್ರಾಮ್ಯಾನ್ಗಳು ಕೂಡ ಸಡನ್ ಆಗಿ ಕ್ಯಾಮ್ರಾ ಕೆಳಗಡೆ ಮಾಡ್ತಾರಂತೆ. ಜೊತೆಗೆ ಅಲ್ಲಿನ ಆ ದೃಶ್ಯ ಆಗುತ್ತಲ್ಲ, ಬೀಳೋ ದೃಶ್ಯ, ಅದ್ಯಾವುದು ಕೂಡ ಎಲ್ಲೂ ಕೂಡ ವೈರಲ್ ಆಗೋದಿಲ್ಲಂತೆ. ಅದರ ಹೊರತಾಗಿ ಪ್ರಿಯಾಂಕಾ ಚೋಪ್ರಾ ಒಂದು ಇಂಟರ್ವ್ಯೂಲಿ ಹೇಳಿದ ಮೇಲೇ ಗೊತ್ತಾಗುತ್ತೆ ಸೊ ಈ ಥರ ಒಂದು ಘಟನೆ ನಡೆದಿದೆ ಅನ್ನೋದು. ಸೊ ಆವಾಗ ಯೋಚನೆ ಮಾಡಿ, ಅಬ್ರಾಡ್ ಕಂಟ್ರೀಸಲ್ಲಿ ಕ್ಯಾಮ್ರಾಮ್ಯಾನ್ಗಳ ಎಥಿಕ್ಸ್ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. You know, a red carpet is full of press people, everyone's taking pictures, fans, and I fell on the carpet. On my shoes, I fell down all the way to my butt. And I've never seen this happen in my 23-year career. Everyone put their cameras down. And they said, don't worry about it, Pri, take your time. And I was mortified for a second, but when I saw people do that, they said, you're always so nice. We got this. Till I stood up. And till now, there is no clip of me falling. ಜೊತೆಗೆ ಕೃತಿ ಸನನ್ ಅವರು ಕೂಡ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ಅವ್ರು ಯಾವಾಗ ಕೂಡ ಯಾವುದೇ ಒಂದು ಪ್ರೆಸ್ ಮೀಟ್ಗೆ ಹೋದಾಗ ಆಗಿರ್ಬೋದು ಅಥವಾ ಯಾವುದಾದ್ರು ಫಿಲ್ಮಿದು ಪ್ರಮೋಷನ್ ಟೈಮಿಗೆ ಹೋದಾಗ ಆಗಿರ್ಬೋದು, ಅವರು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಮೇಲ್ ಆ್ಯಕ್ಟರನ್ನು ಅವರು ಮುಂದೆ ಬಂದು ನಿಲ್ಲಕ್ಕೆ ಹೇಳ್ತಾರಂತೆ. ಯಾಕಂದರೆ ಅವರು ಅಷ್ಟು ಕೆಲವು ಕ್ಯಾಮ್ರಾಮನ್ಗಳನ್ನು ನಂಬೋದಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ಯಾರಾದರೂ ಮೇಲ್ ಆ್ಯಕ್ಟರ್ ಎದುರುಗಡೆ ಬಂದು ನಿಂತಾದ್ಮೇಲೆ ಅವ್ರು ಹೋಗಿ ಕೂಡ್ತಾರಂತೆ. ಯಾಕಂದರೆ ಅವರಿಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ. ಅವ್ರು ಚಿಕ್ಕ ಬಟ್ಟೆ ಹಾಕೊಂಡು ಬಂದಾಗ ಯಾವ ರೀತಿ ಆ್ಯಂಗಲಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದಾರೆ ಕೆಲವು ಕ್ಯಾಮ್ರಾಮ್ಯಾನ್ಗಳು ಅನ್ನೋದು ಅವರಿಗೆ ಬೇಸರ ತಂದಿರೋದ್ರಿಂದ ಅವ್ರು ಯಾವ ಐಡಿಯಾವನ್ನು ಯೂಸ್ ಮಾಡ್ತಿದ್ದಾರೆ ಅಂದರೆ, ಯಾರ್ದಾದ್ರು ಆ್ಯಕ್ಟರನ್ನು ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸ್ಬಿಟ್ಟು ಆಮೇಲೆ ಕೂರೋದಂತೆ. ಇಷ್ಟು ಏನು ಫೀಲ್ ಮಾಡ್ತಿದ್ದಾರೆ ಅಂದರೆ, ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಮೀಡಿಯಾದ ಪರಿಸ್ಥಿತಿ ಅಥವಾ ಮೀಡಿಯಾ ನಡೆಸ್ಕೊಳ್ಳುವಂಥ ಕೆಲವು ಮೀಡಿಯಾಗಳು ನಡೆಸ್ಕೊಳ್ಳುವಂತಹ ರೀತಿ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ತಿಳಿದು ಬರುತ್ತೆ. When I'm wearing something short and I'm on a stage, I genuinely tell my co-actors, can you please come and stand in front of me till I sit and adjust myself? Because I don't trust anyone who's clicking pictures and all, because they do purposely zoom. It's happened with me before. So I just feel like it's your own morality, dude. Like, what are you like becoming and living with? How are you living with that? I think I heard PC somewhere abroad where I think apparently she fell somewhere and nobody clicked. Nobody, they all stopped, you know, and that video picture, nothing is out. Nobody knows that she fell. You know, I feel like somewhere that kind of conduct needs to be there. You know, we all have to respect each other. ಯೋಚನೆ ಮಾಡಿ, ಒಬ್ಬ ನಟಿ ವೇದಿಕೆಯ ಮೇಲೆ ಬರೋದು ಅವರ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ. ಆದರೆ ನೀವು ಝೂಮ್ ಮಾಡೋದು ನಟಿಯರ ಎಕ್ಸ್ಪ್ರೆಷನ್ ಮೇಲಲ್ಲ, ಬದಲಾಗಿ ಅವರ ಪ್ರೈವೇಟ್ ಪಾರ್ಟ್ಸ್ ಮೇಲೆ. ಇದು ಜರ್ನಲಿಸಮಾ? ಖಂಡಿತ ಅಲ್ಲ. ದಿಸ್ ಇಸ್ ಅ ಪ್ಯೂರ್ ಆಬ್ಜೆಕ್ಟಿಫಿಕೇಷನ್. ಇವತ್ತು ಕೈಯಲ್ಲೊಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಎಲ್ಲರೂ ರಿಪೋರ್ಟರ್ಗಳೇ. ಆದರೆ ವೇರ್ ಆರ್ ದ ಬೇಸಿಕ್ ಎಥಿಕ್ಸ್? ಕ್ಷಣಾರ್ಧದ ವ್ಯೂಸ್ಗಾಗಿ ಒಬ್ಬ ವ್ಯಕ್ತಿಯ ಜೀವನವಿಡೀ ಕಾಡುವಂತಹ ಮುಜುಗರವನ್ನು ಉಂಟು ಮಾಡೋದು ಎಷ್ಟು ಸರಿ ಹೇಳಿ? ಕಾರ್ಯಕ್ರಮಗಳನ್ನು ವರದಿ ಮಾಡುವವರಲ್ಲಿ ನಮಗೆ ವೃತ್ತಿಪರತೆ ಮತ್ತು ಶಿಸ್ತು ಬೇಕು.
ಕ್ಯಾಮ್ರಾ ಹಿಡಿಯುವುದು ಒಂದು ಕಲೆ, ಅದು ಗೌರವವನ್ನು ತೋರಿಸಬೇಕೇ ಹೊರತು ವಿಕೃತಿಯನ್ನಲ್ಲ. ನಟಿಯರು ಇಂದು ಗಡಿ ರೇಖೆಯನ್ನು ಎಳೆದಿದ್ದಾರೆ. ಅದನ್ನು ದಾಟುವ ಪ್ರಯತ್ನ ಯಾರೂ ಮಾಡಬಾರ್ದು. ಸಣ್ಣ ಯೂಟ್ಯೂಬ್ ಚಾನೆಲ್ಗಳೇ ಆಗಿರಲಿ ಅಥವಾ ದೊಡ್ಡ ಡಿಜಿಟಲ್ ಪೇಜ್ಗಳೇ ಆಗಿರಲಿ, ರೆಸ್ಪೆಕ್ಟ್ ಪರ್ಸನಲ್ ಸ್ಪೇಸ್ ಆ್ಯಂಡ್ ಪ್ರೊಫೆಷ್ನಲ್ ಡಿಗ್ನಿಟಿ ಎನ್ನುವುದನ್ನು ಅರಿತುಕೊಳ್ಬೇಕು. ಕೊನೆಯದಾಗಿ ಪ್ರೇಕ್ಷಕರಾದ ನಮಗೂ ಒಂದು ಜವಾಬ್ದಾರಿ ಇದೆ. ಇಂತಹ ಅಸಭ್ಯ ವಿಡಿಯೋಗಳನ್ನು ನಾವು ನೋಡದೇ ಇದ್ದರೆ ಅದಕ್ಕೆ ವ್ಯೂಸ್ ಬರೋದಿಲ್ಲ. ಸ್ಟಾಪ್ ಸಪೋರ್ಟಿಂಗ್ ಇನ್ಅಪ್ರಾಪ್ರಿಯೇಟ್ ಕಂಟೆಂಟ್. ಒಬ್ಬ ಕಲಾವಿದೆಯನ್ನು ಅವರ ಕಲೆಯ ಮೂಲಕ ಪ್ರೀತಿಸೋಣ, ಗೌರವಿಸೋಣ. ಗೌರವವನ್ನು ಬೇಡುವ ಈ ನಮ್ಮ ನಟಿಯರ ಧ್ವನಿಗೆ ನಿಮ್ಮ ಬೆಂಬಲ ಹೇಗಿರಲಿದೆ? ನೀವೇನು ಅಂದ್ಕೊಳ್ತೀರಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ಚಿತ್ರರಂಗದ ಘನತೆಯ ಪ್ರಶ್ನೆ ಅಂತ ಹೇಳ್ತಾ ಈ ಮಾಯಿಗೆ ವಿಸಿಟ್ ಮಾಡ್ತಾ ಇರಿ. ನಮಸ್ಕಾರ.